ನಮಸ್ಕಾರ ಸ್ನೇಹಿತರೆ, ಹೈಸ್ಕೂಲ್ಗೆ ಸ್ವಾಗತ. ವಿಮಾನ ಅಪಘಾತ. ಮೊನ್ನೆ ಅಫ್ಘಾನಿಸ್ತಾನದಲ್ಲಿ ಒಂದು ವಿಮಾನ ಅಪಘಾತ ಆಯಿತು. ಅದು ಇನ್ನೇನು ನ್ಯೂಸ್ ಪೇಪರ್ಗಳಲ್ಲಿ ದಿನ ನೋಡ್ತಾ ಇದ್ವಿ. ಅಷ್ಟರಲ್ಲೇ ನಿನ್ನೆ ಭಾನುವಾರ ಕೊರಿಯಾದಲ್ಲಿ ಮತ್ತೊಂದು ವಿಮಾನ ಅಪಘಾತ ಆಗಿದೆ. ಅಷ್ಟೇ ಅಲ್ಲ, ನಿನ್ನೆ ಒಂದೇ ದಿನ 3 ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 3 ಕಡೆ ವಿಮಾನ ಅಪಘಾತಗಳಾಗಿದೆ. ಅದಕ್ಕೆ ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ನೋಡಿ. ವಿಮಾನ ಅಪಘಾತಗಳು ಅಂದರೆ ಪ್ರತಿಯೊಂದು ವಾಹನ ನಾವೇನೇನೆಲ್ಲ ಓಡಿಸ್ತೀವೋ, ಯಾಂತ್ರಿಕ ಜೀವನ ಇವಾಗ ನಮ್ಮದು ಪ್ರತಿಯೊಂದು ಯಂತ್ರದ ಮೇಲೇ ಡಿಪೆಂಡ್ ಆಗಿದೆ. ಸೊ ಹಾಗಾಗಿ ಮನುಷ್ಯತ್ವವನ್ನು ಕಳ್ಕೊತಾ ಇದ್ದೀವಿ. ಬಿಕಾಸ್ ದುಡ್ಡು ಕೊಟ್ಟರೆ ಒಂದು ವಸ್ತು ಬರುತ್ತೆ, ಒಂದು ಯಂತ್ರ ಬರುತ್ತೆ, ಅದಕ್ಕೆ ಯಾರ ಸಹಾಯನೂ ಬೇಕಾಗಿಲ್ಲ. ಸೊ ಮನೇಲಿ ಕಸ ಗುಡಿಸೋದ್ರಿಂದ ಹಿಡಿದು ವಿಮಾನ ಹತ್ತೋ ತನಕನೂ ಪ್ರತಿಯೊಂದು ಯಂತ್ರದಲ್ಲೇ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಯಾಂತ್ರಿಕ ಬದುಕಿನಲ್ಲಿ ನಾವು ಮುಳುಗೋಗಿರೋದ್ರಿಂದ ದಿನನಿತ್ಯ ಒಂದಲ್ಲ ಒಂದು ಕಡೆಯಲ್ಲಿ ಅಪಘಾತಗಳು ಆಗ್ತಾನೆ ಇರ್ತವೆ. ಅದರಿಂದ ಒಂದು ಸ್ವಲ್ಪ ನೋವಾಗಬಹುದು, ಪ್ರಾಣನೂ ಹೋಗಬಹುದು. ಸೊ ಅದೇ ರೀತಿಯಲ್ಲಿ ವಿಮಾನಯಾನವೂ ಕೂಡ ಈಗ ಅಪಘಾತಕ್ಕೆ ಈಡಾಗ್ತಾ ಇದ್ದಾವೆ. ಇದಕ್ಕೆ ಏನೇನೆಲ್ಲ ಕಾರಣ ಇರಬಹುದು ಅಂತ ನೋಡ್ತಾ ಹೋದರೆ, ಒಂದನೇದು ಮ್ಯಾನೇಜ್ಮೆಂಟ್. ಖಂಡಿತವಾಗ್ಲೂ ಅದೊಂದು ಮ್ಯಾನೇಜ್ಮೆಂಟ್ ಅನ್ನೋದೇನಿರುತ್ತಲ್ಲ, ಆ ಮ್ಯಾನೇಜ್ಮೆಂಟ್ಗಳು ಸರಿ ಇಲ್ಲ. ಅಲ್ಲೇನಾದರೂ ಭ್ರಷ್ಟಾಚಾರ ನಡೀತಾ ಇದೆ, ಅಥವಾ ಅಲ್ಲೇನಾದರೂ ಅತಿ ಲಾಭದ ಆಸೆಗೆ ಹೋಗಿ ಸರಿಯಾಗಿ ರಿಪೇರ್ಗಳಾಗ್ತಾ ಇಲ್ಲ ವಿಮಾನಗಳು, ಅಥವಾ ಆಗಿಂದಾಗ್ಗೆ ವಿಮಾನಗಳನ್ನು ಬದಲಾಯಿಸ್ತಾ ಇರಬೇಕು. ಯಾಕಂದರೆ ಅದರದ್ದು ಕೂಡ ಒಂದು ಮೋಟ್ರ್ ಅಂತ ಇರುತ್ತೆ, ಅದಕ್ಕೂ ಒಂದು ಲೈಫ್ ಅಂತ ಇರುತ್ತೆ. ಅದನ್ನು ನೋಡಿಕೊಂಡು ಅವಾಗವಾಗ ಅದನ್ನೆಲ್ಲ ಬದಲಾಯಿಸ್ತಾ ಇರಬೇಕು. ಆ ರೀತಿಯ ಬದಲಾವಣೆಗಳು ವಿಮಾನದ ಮ್ಯಾನೇಜ್ಮೆಂಟ್ಗಳಲ್ಲಿ ಆಗ್ತಾ ಇಲ್ಲ. ಸುಮಾರು ವರ್ಷಗಳಿಂದ ಹಳೆ ವಿಮಾನಗಳನ್ನೇ ಇನ್ನೂ ಉಪಯೋಗಿಸ್ತಾ ಇದ್ದಾರೆ, ಅದನ್ನೇ ಬೇರೆ ಬೇರೆ ಥರ ರಿಪೇರ್ನ ಮಾಡಿಕೊಂಡು ಉಪಯೋಗಿಸ್ತಾ ಇದ್ದಾರೆ. ಆಮೇಲೆ ಲ್ಯಾಂಡಿಂಗ್ ಸಮಸ್ಯೆ ಅನ್ನೋದೇನಿದೆಯಲ್ಲ, ಅದು ಏರ್ವೇಗಳ ಮೇಲೂ ಡಿಪೆಂಡ್ ಆಗುತ್ತೆ. ಜೊತೆಗೆ ಅವ್ರದ್ದೇ ಆದಂತಹ ಟೆಕ್ನಿಕಲ್ ಇಶ್ಯೂಸ್ ಕೂಡ ಇರುತ್ತೆ. ಅದನ್ನು ಕೂಡ ಮ್ಯಾನೇಜ್ಮೆಂಟ್ನವ್ರು ಗಮನ ಹರಿಸಬೇಕು. ಆದರೆ ಎಷ್ಟರ ಮಟ್ಟಿಗೆ ಗಮನ ಹರಿಸ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಯಾವುದು ತುಂಬ ಸೇಫೆಸ್ಟ್ ಏರ್ಲೈನ್ ಅಂತ ಪ್ರಶ್ನೆ ಕೇಳಿದ್ರೆ ಖಂಡಿತ ಯಾವುದೂ ಇಲ್ಲ ಇವತ್ತು. ಯಾಕಂದರೆ ಎಲ್ಲ ಏರ್ವೇಗಳು ಒಂದಲ್ಲ ಒಂದು ರೀತಿಯಲ್ಲಿ ಅಪಘಾತಕ್ಕೆ ಈಡಾಗ್ತಾನೆ ಇರ್ತವೆ. ಮಾರ್ಕೆಟಿಂಗಿಗೋಸ್ಕರ ಅದು ಏನು ಬೇಕಾದ್ರೂ ಅವ್ರು ಹೇಳ್ಕೋಬಹುದು, ಬಟ್ ಇದೇ ಸತ್ಯಾಂಶ. ಎರಡನೇದಾಗಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರೂ ಕೂಡ ಲಾಂಗ್ ಟೈಮಲ್ಲಿ ಶತ್ರುಗಳಲ್ಲ, ಮಿತ್ರರೂ ಅಲ್ಲ. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗುತ್ತೆ ಅಂದರೆ, ಯಾವುದೋ ಒಬ್ಬ ವ್ಯಕ್ತಿಯನ್ನು ಪ್ರಾಣ ತೆಗಿಬೇಕು ಅನ್ನೋದಕ್ಕೋಸ್ಕರ ವಿಮಾನ ಅಪಘಾತಗಳನ್ನು ಬೇಕು ಅಂತಲೇ ಸೃಷ್ಟಿ ಮಾಡ್ತಾರೆ. ಅದಕ್ಕೆ ಸಾಕಷ್ಟು ಎಕ್ಸಾಂಪಲ್ಗಳಿದ್ದಾವೆ. ಒಂದು ಸಾರಿ ಅಮೇರಿಕಾಗೆ ಬೇಡವಾಗಿರುವಂತಹ ಒಬ್ಬ ವ್ಯಕ್ತಿ ಒಂದು ವಿಮಾನದಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾನೆ. ಆ ವ್ಯಕ್ತಿ ಅಮೇರಿಕಕ್ಕೆ ತುಂಬ ಡಿಸಾಸ್ಟರ್ ಅಂತ ಅವ್ರಿಗೆ ಅನಿಸುತ್ತೆ. ಹಾಗಾಗಿ ಅವನು ಹೋಗ್ತಾ ಇರೋ ಏರೋಪ್ಲೇನನ್ನೇ ಬ್ಲಾಸ್ಟ್ ಮಾಡಿದಂತಹ ಒಂದು ಉದಾಹರಣೆ ಕೂಡ ನಿಮ್ಮ ಮುಂದೆ ಇದೆ. ಬಟ್ ಅವು ಯಾವ ಪ್ರೂವ್ ಆಗಲ್ಲ, ಬಿಕಾಸ್ ಅದಕ್ಕೆ ಯಾವುದು ಎವಿಡೆನ್ಸ್ಗಳಂತ ಉಳಿಸಲ್ಲ. ಬಟ್ ದಿನನಿತ್ಯ ಒಂದಲ್ಲ ಒಂದು ಅಪಘಾತಗಳಿಗೆ ಏನೋ ಒಂದು ಕಾರಣ ಇರುತ್ತೆ. ಅಚಾನಕ್ ಆಗುವಂತಹ ಅಪಘಾತಗಳು ಅದ್ರಲ್ಲಿ ಸೇರ್ಕೊಂಡಿರ್ತಾವೆ. ಆದರೂ ಕೂಡ ಕಾರಣ ಇರುವ, ದುರುದ್ದೇಶ ಇರುವಂತಹ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸೊ ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತೇನಾಗಿದೆ ಅಂದರೆ, ಒಂದು ಶೀತಲ ಸಮರ ಅನ್ನೋದು ನಡೀತಾನೆ ಇದೆ. ಒಂದು ಶೀತಲ ಸಮರ ಅನ್ನೋದು ಇದ್ದೇ ಇರುತ್ತೆ. ಒಳಗಿಂದೊಳಗೆ ಕುದೀತಾ ಇರ್ತಾರೆ. ಯಾವುದೋ ಒಂದು ಅಪ್ಡೇಟ್ ಬಂತು ಅಂದರೆ, ಯಾವುದೋ ಒಂದು ದೇಶ ₹1 ಹೆಚ್ಚಿಗೆ ದುಡಿತು ಅಂದ್ರೂ ಇನ್ನೊಂದು ರಾಷ್ಟ್ರಕ್ಕೆ ತಡ್ಕೊಳ್ಳೋದಕ್ಕಾಗಲ್ಲ. ಆಮೇಲೆ ಆಬ್ವಿಯಸ್ಲಿ ಬೇರೆ ಬೇರೆ ದೇಶಕ್ಕೆ ಬೇರೆ ಬೇರೆಯವ್ರು ಬೇಕಾಗಿರ್ತಾರೆ. ಅವರೆಲ್ಲ ಬೇಕು ಅಂದಾಗ, ಬೇಡ ಅಂದಾಗ ಈ ಥರದ ಅಪಘಾತಗಳಲ್ಲಿ ಉಡಾಯಿಸ್ತಾ ಇರ್ತಾರೆ. ಇದು ಮೋಸ್ಟ್ ಕಾಮನ್. ಸೊ ಈ ಕಾರಣ ಏನೇ ಇರಲಿ, ಅದು ನಾಳೆ ಎವಿಡೆನ್ಸ್ ಆಗಿ ಬರುತ್ತೆ, ಅದಕ್ಕೊಂದು ಕಾರಣ ತಿಳಿಯುತ್ತೆ, ಅದು ಏನೇ ಇರಲಿ. ಬಟ್ ನಾವೇನು ಮಾಡಬೇಕು ಅದಕ್ಕೆ ಅಂತ ನೋಡೋದಾದರೆ, ಮೊದಲನೇದಾಗಿ ವಿಮಾನಯಾನ ಇದೊಂದು ಸಂಚಾರ ಮಾಧ್ಯಮ. ನಾವು ಹೇಗೆ ಕಾಲ್ನಡಿಗೆಯಲ್ಲಿ ಜೀವನ ಕಳೀತಿದ್ವೋ ಮೊದಲು, ಆಮೇಲೆ ಸಣ್ಣ ಪುಟ್ಟ ರಥಗಳು ಬಂದವು, ಅಂದರೆ ಬುಲ್ ಕಾರ್ಟ್ಗಳು ಬಂದವು, ಅದಾದಮೇಲೆ ಸೈಕಲ್ ಬಂತು. ಹೀಗೆ ಒಂದಲ್ಲ ಒಂದು ನಾವು ಓಡಾಡೋದಕ್ಕೆ ಹೆಲ್ಪ್ ಆಗಲಿ ಅಂತ ಇದನ್ನು ಉಪಯೋಗಿಸ್ತಿದ್ದೀವಿ ಹೊರತಾಗಿ, ಇದನ್ನು ಮಾಡ್ಕೊಂಡಿದ್ದೀವಿ ಹೊರತಾಗಿ ಬೇರೆ ಏನೂ ಇಲ್ಲ ಇಲ್ಲಿ. ಹಾಗಾಗಿ ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ನಾವು ಟ್ರಾವೆಲ್ ಮಾಡಬೇಕು. ಈವನ್ ನಮ್ಮ ಬೈಕ್ನ ಉಪಯೋಗಿಸ್ತೀವಿ, ನಮ್ಮ ಕಾರನ್ನು ಉಪಯೋಗಿಸ್ತೀವಿ ಅಂದ್ರೂ ಕೂಡ ಅವಶ್ಯಕತೆ ಇದ್ದಾಗ ಮಾತ್ರ ನಾವು ಹೊರಗೆ ಹೋಗಬೇಕು. ಸುಮ್ಮನೆ ಟೈಮ್ ಪಾಸ್ಗೆ ಅಂತ ಹೋಗೋದು, ಅಥವಾ ಒಂದು ಆ್ಯಂಬಿಷನ್ ಇರುತ್ತೆ ಲೈಫಲ್ಲಿ, ನಾನು ವಿಮಾನದಲ್ಲಿ ಒಂದ್ಸರಿ ಟ್ರಾವೆಲ್ ಮಾಡಬೇಕು, ನಾನು ಆ ದೇಶಕ್ಕೆ ಒಂದ್ಸರಿ ಹೋಗಬೇಕು, ನಾನು ಈ ದೇಶಕ್ಕೆ ಒಂದ್ಸರಿ ಹೋಗಬೇಕು. ಈ ಥರದ ಅನೇಕ ಮಂದಿನೂ ಆ ಒಂದು ವಿಮಾನಯಾನದಲ್ಲಿ ಇದ್ದಿರಬಹುದು. ಕೆಲಸದ ನಿಮಿತ್ತ ಈಗ ಒಂದು 100 ಜನ ಸತ್ತೋಗಿದ್ದಾರೆ. ಅದರಲ್ಲಿ ಎಷ್ಟು ಜನ ಕೆಲಸಕ್ಕೆ ಅಂತ ಅನಿವಾರ್ಯವಾಗಿ ಟ್ರಾವೆಲ್ ಮಾಡಿದವರು ಇದ್ದಾರೋ ಗೊತ್ತಿಲ್ಲ. ಒಂದು 10% ಇರ್ಬೋದು ನನ್ನ ಪ್ರಕಾರ. ಬಿಕಾಸ್ ವಿಮಾನಯಾನವನ್ನು ಮಾಡೋದು ಫ್ಯಾಂಟಸಿಗೋಸ್ಕರ ಆಗೋಗಿದೆ. ಆ ದೇಶ ನಾನು ನೋಡಬೇಕು, ಒಂದು ಟೂರಿಸಮ್ಗೋಸ್ಕರ. ಎರಡನೇದು, ನಾನು ವಿಮಾನದಲ್ಲಿ ಒಂದ್ಸರಿ ಟ್ರಾವೆಲ್ ಮಾಡಬೇಕು, ಆ ದೇಶಕ್ಕೆ ಒಂದ್ಸರಿ ಹೋಗಬೇಕು. ಸೊ ಈ ಥರ ಫ್ಯಾಂಟಸಿಗೋಸ್ಕರ ಲೈಫನ್ನು ಯಾಕೆ ಬಲಿ ಕೊಡ್ಬೇಕು ನಾವೆಲ್ಲ? ಸೊ ಹಾಗಾಗಿ
ವಿಮಾನಯಾನ ಇದೊಂದು ಲೈಫ್ ಟೈಮ್ ಆ್ಯಂಬಿಷನ್ ಆಗಬಾರ್ದು. ನಿಮ್ಮ ಜೀವನದ ಗುರಿ ಹೆಂಗಿರಬೇಕು ಅನ್ನೋ ವಿಮಾನದಲ್ಲಿ ಅವರೇ ಕರೆಸ್ಕೊಳ್ಳಂಗಿರ್ಬೇಕು. ನಿಮ್ಮ ಕೆಲಸ ವಿಮಾನದ ಮುಖಾಂತರ ನಡೆಯೋ ಹಂಗಿರ್ಬೇಕು. ನಮ್ಮ ಕೆಲಸಕ್ಕೋಸ್ಕರ ನಾವು ವಿಮಾನವನ್ನು ಉಪಯೋಗಿಸ್ಬೇಕೇ ಹೊರತಾಗಿ ವಿಮಾನವನ್ನು ಉಪಯೋಗಿಸಲೇಬೇಕು ಅನ್ನೋದೇ ಒಂದು ಆ್ಯಂಬಿಷನ್ ಆಗಿರಬಾರ್ದು. ಸೊ ನಾವು ಆದಷ್ಟು ಟ್ರಾವೆಲಿಂಗ್ಗಳನ್ನು ಕಡಿಮೆ ಮಾಡೋಣ, ಅನಿವಾರ್ಯತೆ ಇದ್ದರೆ ಮಾತ್ರ ಓಡಾಡೋಣ. ಇವತ್ತು ಪ್ರತಿ ಒಂದು ಕ್ಷೇತ್ರದಲ್ಲೂ ಕೂಡ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾನೆ. ರೋಡ್ ಮೇಲೆ ಟ್ರಾವೆಲ್ ಮಾಡಿದ್ರೆ ಆಗ್ತಾ ಇಲ್ವೋ ಅಪಘಾತಗಳು ಅಂದರೆ ಖಂಡಿತ ಆಗ್ತಾ ಇದೆ. ಹಾಗಾಗಿ ನಮಗೆ ಅನಿವಾರ್ಯತೆ ಇದ್ದರೆ ಮಾತ್ರ ನಾವು ಹೋಗೋಣ. ಸೊ ಈ ಥರ ಆದಾಗ ಏರ್ವೇಗಳೇನು ಹೇಳುತ್ತೆ ಅಂದರೆ ಓವರಾಲ್ ಒಂದು ಟ್ರಾವೆಲಿಂಗ್ ಮಾಡ್ಯೂಲ್ ಏನಿದೆಯಲ್ಲ ಅದರಲ್ಲಿ ಏರ್ವೇಸೇ ಸುರಕ್ಷಿತವಾಗಿರೋದು. ಯಾಕಂದರೆ ದಿನನಿತ್ಯ ರೋಡ್ಗಳಲ್ಲಿ ಇಷ್ಟು ಆಕ್ಸಿಡೆಂಟ್ ಆಗ್ತಿದೆ, ಟ್ರೈನ್ಗಳು ಇಷ್ಟು ದುರಂತ ಆಗ್ತಿದೆ, ಶಿಪ್ಗಳು ಇಷ್ಟು ದುರಂತ ಆಗ್ತಿದೆ. ಆದರೆ ಏರ್ವೇಸ್ಗಳಲ್ಲಿ ಅದರ ಒಂದು ಪ್ರಮಾಣ ಕಡಿಮೆ ಇದೆ. ವಿಮಾನಯಾನ ವೆರಿ ಸೇಫೆಸ್ಟ್ ಅಂತ ಏರ್ವೇಗಳು ಹೇಳ್ಕೊತವೆ. ಅದು ಅವ್ರ ಮಾರ್ಕೆಟಿಂಗ್ ಸ್ಟ್ರಾಟಜಿ, ಅದರಲ್ಲೇನು ಮಾಡೋದಕ್ಕಾಗಲ್ಲ. ಬಿಕಾಸ್ ದ ನಂಬರ್ ಆಫ್ ಟ್ರಾವೆಲಿಂಗ್ ಇದೆಯಲ್ಲ ಅದು ವಿಮಾನಯಾನದಲ್ಲಿ ಕಡಿಮೆ ಇದೆ. ರೆಗ್ಯುಲರ್ ಆಗಿ ನಾವು ರೋಡ್ ಮುಖಾಂತರನೇ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಹಾಗಾಗಿ ಅಪಘಾತಗಳ ಸಂಖ್ಯೆನೂ ಅಲ್ಲೇ ಹೆಚ್ಚಿರುತ್ತೆ. ಸೊ ಹಾಗಾಗಿ ಅನಿವಾರ್ಯತೆ ಇದ್ದರೆ ಮಾತ್ರ ಟ್ರಾವೆಲ್ ಮಾಡೋಣ. ವಿಮಾನಯಾನ ಅನ್ನೋದು ಇತ್ತೀಚೆಗೆ ಇನ್ಮೇಲೆ ಸೇಫ್ ಅಲ್ಲ. ಬಿಕಾಸ್ ಎಲ್ಲ ದೇಶಗಳು ಕೂಡ ಒಂದು ಶೀತಲ ಸಮರದಲ್ಲಿ ಭಾಗಿಯಾಗ್ತಾ ಇದ್ದಾವೆ. ನೀವು ಒಂದು ವೇಳೆ ಬುಕ್ ಮಾಡಿ ಟ್ರಾವೆಲ್ ಮಾಡ್ತಿರುವಂಥ ವಿಮಾನದಲ್ಲಿ, ಅಂತಾರಾಷ್ಟ್ರೀಯ ವಿಮಾನದಲ್ಲಿ ಯಾರೋ ಒಬ್ಬ ಯಾವುದೋ ಒಂದು ದೇಶಕ್ಕೆ ಬೇಡವಾಗಿರುವಂತಹ ವ್ಯಕ್ತಿ ಅದರಲ್ಲಿ ಕೂತಿದ್ದ ಅಂದರೆ ಆ ವ್ಯಕ್ತಿಯನ್ನು ಉಡಾಯಿಸೋದಕ್ಕೋಸ್ಕರನೂ ವಿಮಾನವನ್ನು ಉಡಾವಣೆ ಮಾಡಿಬಿಡ್ತಾರೆ, ಅಂದರೆ ಬ್ಲಾಸ್ಟ್ ಮಾಡಿಬಿಡ್ತಾರೆ. ಸೊ ಇವತ್ತು ಫೀಲಿಂಗ್ಲೆಸ್ ದುನಿಯಾ. ಯಾವುದೇ ದೇಶಕ್ಕೂ ಯಾವುದೇ ಕರುಣೆ, ಮಮತೆ, ಅಕ್ಕರೆ ಅಥವಾ ಬೇರೆಯವ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು, ಬೇರೆಯವ್ರ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋ ಯಾವುದೇ ಇಂಟೆನ್ಷನ್ ಇಲ್ಲ. ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟ್ರಾವೆಲ್ ಮಾಡ್ತಾ ಇರೋರು ಅನಾವಶ್ಯಕವಾಗಿ ನಾವು ಓಡಾಡ್ದೇ ಅನಿವಾರ್ಯತೆ ಇದ್ದಾಗ ಮಾತ್ರ ಓಡಾಡೋದು ಬೆಟರ್. ಹಾಗೆ ಲೀಸ್ಟ್ ಈಗ ನಿನ್ನೆ ಎಲ್ಲ ಆಗಿರುವಂತಹ ವಿಮಾನ ಅಪಘಾತದಲ್ಲಿ ಎಷ್ಟೋ ಜನ ಫ್ಯಾಂಟಸಿಗೋಸ್ಕರ ಹೋಗಿ ಜೀವ ಕಳ್ಕೊಂಡಿರ್ಬೋದಲ್ವಾ. ಅಂಥವ್ರ ಜೀವನ ಆದರೂ ಉಳಿಯುತ್ತೆ, ಅಂಥವ್ರ ಫ್ಯಾಮಿಲಿನಾದರೂ ಉಳಿಯುತ್ತೆ. ಅದು ಒಂದೇ ಕಳ್ಕೊಳ್ಳಿ. ಥ್ಯಾಂಕ್ ಯು.